ಮತ್ತೊಂದು ಕಡೆ ನಿಮಗೂ ಕೂಡ ಅನುಭವಕ್ಕೆ ಬರ್ತಾ ಇರುತ್ತೆ ಬರ. ಹೌದು, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಇಲ್ಲದೆ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೋದಿಗೆ ಪತ್ರವನ್ನ ಬರೆದು ಬರದ ಚೆಂಡನ್ನ ಸದ್ಯ ಕೇಂದ್ರದ ಕಡೆಗೆ ಎಸೆದಿದೆ. ಇದಕ್ಕೆ ಕಿಡಿಕಾರ್ತಾ ಇರುವ ಬಿಜೆಪಿ ಮೊದಲು ಬರ ಪರಿಸ್ಥಿತಿಯನ್ನ ಘೋಷಿಸಿ ಆ ನಂತರದಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯೋದು ಮತ್ತೊಂದು ಈ ಪ್ರಕ್ರಿಯೆಗಳನ್ನ ಮಾಡಿ ಅಂತ ಆಗ್ರಹಿಸ್ತಾ ಇದೆ. ರಾಜ್ಯದ ಬರ ಭೂಮಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಮಾತಿನ ಸಮರ. ಮೋದಿಗೆ ಪತ್ರ ಬರೆದ ಸಿಎಂ ಡಿಸಿಎಂ, ಬರ ಘೋಷಿಸಿ ಎಂದ ಬಿಜೆಪಿ. ನೀರಿಲ್ಲ, ರಾಜ್ಯದ ಯಾವ ದಿಕ್ಕಿಗೆ ಹೋದ್ರೂ ನೀರಿಲ್ಲ. ವರುಣನ ನಂಬಿದ್ದ ರೈತರಿಗೆ ಬರ ಸಿಡಿಲು ಬಡಿದಿದೆ. ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಮೊನ್ನೆಯಷ್ಟೇ ಸಿಎಂ ಡಿಕೆ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ರು. ಇದರ ಬೆನ್ನಲ್ಲೇ ಕಂದಾಯ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪತ್ರ ಬರೆದಿದ್ದಾರೆ. ಪರಿಹಾರ, ಅನುದಾನ, ಅಧ್ಯಯನ ತಂಡ ಕಳುಹಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿದ್ದ 2168 ಕೋಟಿ ಬಂದಿಲ್ಲ ಅಂತ ಆರೋಪಿಸಿದ್ದಾರೆ. ಇದರ ಪ್ರಯುಕ್ತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನಾನು ಕೂಡ ಒಬ್ಬ ಕಂದಾಯ ಸಚಿವನಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಆದರೆ 25-26ನೇ ಸಾಲಿನ 2168.2 ಕೋಟಿ ಅನುದಾನ ಕೇಂದ್ರದ ಪಂಚಾಯತ್ ಸಚಿವಾಲಯ ತಡೆ ಹಿಡಿದಿದೆ. ಸಿಎಂ ಸೇರಿದಂತೆ ಸಚಿವರೆಲ್ಲ ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ. ಇದಕ್ಕೆ ಕೆರಳಿರುವ ಬಿವೈ ವಿಜಯೇಂದ್ರ ಎಸಿ ರೂಮ್ನಲ್ಲಿ ಕುಳಿತು ಪತ್ರ ಬರೆದರೆ ಆಗಲ್ಲ, ಸಚಿವರು ಫೀಲ್ಡ್ಗೆ ಇಳಿಯಲಿ ಎಂದಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟಿರುವ ಪರಮೇಶ್ವರ್, ಬೆಂಗಳೂರಿನಲ್ಲಿ ಕೂತು ಏನೇನೋ ಹೇಳೋದಲ್ಲ, ರಾಜ್ಯದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಆತಂಕ ಹೊರಹಾಕಿದ್ದಾರೆ. ಕೇವಲ ಬೆಂಗಳೂರಿನಲ್ಲಿ ಎಸಿ ರೂಮ್ನಲ್ಲಿ ಅಧಿಕಾರಿಗಳನ್ನ ಕೂರಿಸಿ ವರದಿ ತೆಗೆದುಕೊಂಡು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ್ರೆ ಸಾಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಸಚಿವರನ್ನ ಜಿಲ್ಲೆಗಳಿಗೆ ಕಳಿಸಿ. ನಾವಿಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಏನೋ ಹೇಳ್ಬೋದು, ಒಂದೊಂದು ವಾರ ಆದರೂ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಇಷ್ಟೇ ಅಲ್ಲ, ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಮೊದಲು ಬರ ಎಂದು ಘೋಷಿಸುವಂತೆ ಆಗ್ರಹಿಸಿದ್ರು. ಈ ಮಾತಿಗೆ ಉತ್ತರಿಸಿದ ಪರಮೇಶ್ವರ್, ಕೇಂದ್ರ ಸರ್ಕಾರದ್ದೇ ಮಾನದಂಡಗಳಿವೆ ಅಂದ್ರು. ಸುಮ್ಮನೆ ಲೆಟರ್ ಬರೆದ್ರೆ ವಿದೌಟ್ ಎನಿಥಿಂಗ್, ಅದಕ್ಕೆ ರಾಜಕೀಯ ಸ್ಟಂಟ್ ಬೇಡ. ರಾಜ್ಯ ಸರ್ಕಾರ ರೈತರನ್ನು ಉಳಿಸೋ ಸೀರಿಯಸ್ ಆಗಿದ್ದರೆ ಇಷ್ಟೊತ್ತಿಗೆ ಯಾವ್ಯಾವ ತಾಲೂಕಲ್ಲಿ ಮಳೆ ಕಡಿಮೆ ಆಗಿದೆ, ಯಾವ ತಾಲೂಕಲ್ಲಿ ಬಿತ್ತನೆ ಕಡಿಮೆ ಆಗಿದೆ, 20-30% ಬಿತ್ತನೆ ಮಾತ್ರ ಆಗಿದೆ, ಅವೆಲ್ಲ ತಾಲೂಕುಗಳನ್ನು ಕೂಡಲೇ ಬರ ಅಂತ ಡಿಕ್ಲೇರ್ ಮಾಡಬೇಕು. ಫಸ್ಟ್ ಇದುವರೆಗೂ ಒಂದು ನಯಾ ಪೈಸಾ ಕುಡಿಯೋ ನೀರಿಗಾಗಲಿ ಅಥವಾ ಡ್ರಾಪ್ ರಿಲೀಫ್ಗಾಗಲಿ ಒಂದು ನಯಾ ಪೈಸಾ ಇವತ್ತವರೆಗೂ ಖರ್ಚು ಮಾಡಿಲ್ಲ. ಇದೊಂದು ಬುರುಡೆ ಸರ್ಕಾರ. ಕೇಂದ್ರ ಸರ್ಕಾರ ಒಂದಿಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಬರಪೀಡಿತ ಪ್ರದೇಶ ಅಂತ ನೀವು ಘೋಷಣೆ ಮಾಡಬೇಕಾದ್ರೆ ಈ ಪ್ಯಾರಾಮೀಟರ್ಸನ್ನು ಫುಲ್ಫಿಲ್ ಮಾಡಬೇಕು, ಇಲ್ಲದ್ರೆ ನೀವು ಮಾಡೋಂಗಿಲ್ಲ. ಒಂದು ಮಳೆ, ಒಂದು ಭೂಮಿಯ ತೇವಾಂಶ, ಒಂದು ಉಷ್ಣಾಂಶ, ಆಮೇಲೆ ಅಲ್ಲಿನ ವಾಟರ್ ಸೋರ್ಸ್ ಏನಾದರೂ ಇದ್ರೆ ಆ ವಾಟರ್ ಸೋರ್ಸ್ ಇದೆಯಾ ಇಲ್ವಾ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವರದಿಯನ್ನ ಕೇಂದ್ರಕ್ಕೆ ಕಳುಹಿಸಿ, ಎಲ್ಲದಕ್ಕೂ ಮೋದಿ ಕಾರಣ ಎನ್ನುವ ಧೋರಣೆ ಬಿಡಿ ಅಂತ ತಿವಿದಿದ್ದಾರೆ. ಎಲ್ಲೆಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು, ಎಷ್ಟಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಎಷ್ಟಾಗಿಲ್ಲ, ಇದರದೆಲ್ಲ ಒಂದು ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಪ್ರಾಪರ್ ಆಗಿ ಕಳಿಸ್ಬೋದು. ಇದು ಪಾಲಿಟಿಕ್ಸ್ ಮಾಡೋದಲ್ಲ. ಇದು ಏನಾದರೂ ಈಗ ಕಳೆದ 12 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ನೀತಿ ಹೆಂಗಾಗಿದೆ ಅಂತಂದ್ರೆ, ಮಳೆ ಜಾಸ್ತಿ ಆದರೂ ಅದಕ್ಕೆ ಮೋದಿಯವ್ರ ಕಾರಣ, ಮಳೆ ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಜನಸಂಖ್ಯೆ ಜಾಸ್ತಿ ಆದರೂ ಮೋದಿಯವ್ರ ಕಾರಣ, ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಈ ರೀತಿಯಾಗಿ ಒಂದು ಈಗ ಮಾತನಾಡುವಂಥ ಒಂದು ಕೇಂದ್ರ ಸರ್ಕಾರ ಕಾರಣ ಅನ್ನುವಂಥ ಒಂದು ಈ ಧೋರಣೆ ಏನಿದೆಯಲ್ಲ, ಈ ಧೋರಣೆಯನ್ನ ಇವರು ಕೈ ಬಿಡಬೇಕು. ಹೀಗೆ ಬರದ ನೆಲದಲ್ಲಿ ನಿಂತು ರಾಜಕೀಯ ನಾಯಕರು ವಾಗ್ಯುದ್ಧ ನಡೆಸಿದ್ದಾರೆ. ಆದರೆ ಅತ್ತ ಕೊಪ್ಪಳದಲ್ಲಿ ಹೈನುಗಾರಿಕೆಯನ್ನ ನಂಬಿದ್ದ ರೈತರು ಕಂಗಾಲಾಗಿದ್ದಾರೆ. ಜಾನುವಾರುಗಳಿಗೆ ನೀರು, ಮೇವು ಸಿಗದೆ ಊರಿಂದ ಊರಿಗೆ ಅಲೆದಾಡುತ್ತಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನಿಗಳು ತೊಗರಿ, ಸಜ್ಜೆ, ನವಣೆಯಂತ ಬೆಳೆ ಬೆಳೆಯಲು ಸಲಹೆ ನೀಡಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ನಾಲೆಗಳಿಗೆ ನೀರು ಬಿಡುವಂತೆ ರೈತರು ಬೀದಿಗೆ ಇಳಿದಿದ್ದಾರೆ. ರೈತರಿಗೆ ಕರವೇ ಕಾರ್ಯಕರ್ತರು ಬೆಂಬಲ ನೀಡಿ ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ.
ರೈತರ ಒತ್ತಾಯದ ಬಳಿಕ ನಾಲೆಗಳಿಗೆ ನೀರು ಹರಿಸಲಾಗಿದೆ. ಆದರೆ ಜಾನುವಾರುಗಳಿಗೆ ಕುಡಿಯಲು ಮತ್ತು ಕೆರೆ ಕಟ್ಟೆಗಳಿಗೆ ಮಾತ್ರ ನೀರು ಹರಿಸಲಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬೆಳೆಗಳಿಗೆ ನೀರಿಲ್ಲ ಅಂತ ಪ್ರಕಟಣೆ ಹೊರಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್ TV9. ಮತ್ತೊಂದು ಕಡೆ ವಿಧಾನಸೌಧದ ಸಚಿವಾಲಯಗಳಿಗೂ ಕೂಡ ಈಗ ಬರಗಾಲದ ಬಿಸಿ ತಡ್ತಾ ಇದೆ. ಹೌದು, ಸಚಿವಾಲಯಗಳಲ್ಲಿ ನೀರು ಹಾಗೆ ವಿದ್ಯುತ್ ಉಳಿತಾಯಕ್ಕೆ ನಿಯಮಗಳನ್ನು ರೂಪಿಸಲಾಗಿದೆ. ಅನಗತ್ಯ ನೀರು ಹಾಗೆ ವಿದ್ಯುತ್ ಪೋಲು ತಡೆ ಮಾಡಬೇಕು ಅಂತ, ಅಥವಾ ಅದನ್ನು ಮಾಡಬಾರ್ದು, ಅದನ್ನು ತಡೆ ಹಿಡಿಬೇಕು ಪೋಲನ್ನು ಅಂತ CS ಸ್ವತಃ ಆದೇಶವನ್ನು ಹೊರಡಿಸಿದ್ದಾರೆ. ಅಂತಾದರೆ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಹೊರಡಿಸಿದ್ದು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಕಚೇರಿಗಳಲ್ಲಿ ನೀರು ಮತ್ತೆ ಕರೆಂಟ್ ಅನ್ನ ಮಿತವಾಗಿ ಬಳಸಬೇಕು, ಅನಗತ್ಯ ಪೋಲಾಗೋದನ್ನ ತಡೆಗಟ್ಟಬೇಕು ಅಂತ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ.